ಎಕ್ಸಾಮ್ 2 ಬರೀತಿರುವಂಥ ಎಲ್ಲ ಸೆಕೆಂಡ್ ಪಿ ವಿದ್ಯಾರ್ಥಿಗಳಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ಇದು 5 ಮೇ 2026 ನಡೆಯುವಂಥ ವ್ಯವಹಾರ ಅಧ್ಯಯನ ಅಂದರೆ ಬಿಸ್ನೆಸ್ ಸ್ಟಡಿ ಎಕ್ಸಾಮ್ಗೆ ಸಂಬಂಧಪಟ್ಟಿದ್ದಂತೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ನ ಕಂಪ್ಲೀಟಾಗಿ ನೋಡ್ತಾ ಹೋಗೋಣ. ತುಂಬ ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಿದ್ರು, ಸರ್ ಬಿಸ್ನೆಸ್ ಸ್ಟಡಿ ಕ್ವಶನ್ ಪೇಪರ್ನ ಹಾಕಿ ಅಂತ. ಸೊ ಅದಕ್ಕೆ ಬಿಸ್ನೆಸ್ ಸ್ಟಡಿ ಕ್ವಶನ್ ಪೇಪರ್ನ ಈ ಒಂದು ವಿಡಿಯೋಲಿ ಕಂಪ್ಲೀಟಾಗಿ ಡಿಸ್ಕಸ್ ಮಾಡ್ತಾ ಬರೋಣ. ಇದರಲ್ಲಿರುವಂಥ ಪ್ಯಾಟ್ರನ್ ಆಗಿರ್ಬೋದು, MCQ ಕ್ವಶನ್ಸ್ ಆಗಿರ್ಬೋದು, ಫಿಲ್ ಇನ್ ದ ಬ್ಲಾಂಕ್ಸ್ ಆಗಿರ್ಬೋದು, 1 ಮಾರ್ಕ್ಸ್ 2 ಮಾರ್ಕ್ಸ್ ಹಾಗೆ 4 ಮಾರ್ಕ್ಸ್ ಹಾಗೆ 5 ಮಾರ್ಕ್ಸ್ ಕ್ವಶನ್ಸ್, ಎಲ್ಲ ಕ್ವಶನ್ಸ್ ಕೂಡ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಇದಿಷ್ಟು ಕ್ವಶನ್ಸ್ನ ಓದ್ಕೊಂಡು ಹೋದ್ರೆ ಯಾರೆಲ್ಲ ಜಸ್ಟ್ ಪಾಸ್ ಆಗಬೇಕಂತಿದ್ರೆ ಸೊ ಅವರಿಗೆ ಕೂಡ ಈ ಒಂದು ವಿಡಿಯೋ ವೆರಿ ಹೆಲ್ಪ್ಫುಲ್ ಆಗುತ್ತೆ. ಹಾಗೆ ಯಾರೆಲ್ಲ ಸ್ಕೋರ್ ಮಾಡ್ಬೇಕಂತಿದ್ರೆ ಒಂದ್ಸತಿ ಕಡಿಮೆ ಮಾರ್ಕ್ಸ್ ಬಂದಿಟ್ಟು ಮತ್ತೆ ಇಂಪ್ರೂವ್ಮೆಂಟ್ಗೋಸ್ಕರ ಮತ್ತೆ ಬರೀತಿರುವಂಥ ವಿದ್ಯಾರ್ಥಿಗಳು ಕೂಡ ಈ ಒಂದು ವಿಡಿಯೋ ವೆರಿ ಹೆಲ್ಪ್ಫುಲ್ ಅಂತ ಹೇಳ್ಬೋದು. ವಿಡಿಯೋನ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ನೀವೇನೋ ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತೀರಿ, ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಭಾಗ ಎ ಬಂದ್ಬಿಟ್ಟು ಏನಿರುತ್ತೆ ಅಂದರೆ 5x1 ಅಂದರೆ 5 MCQ ಕ್ವಶನ್ಸ್ ಇರುತ್ತೆ. ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ಒಂದು MCQನ ಬರೀಲೇಬೇಕು. ನಾನು ಎರಡೂ ಹೇಳ್ತಾ ಹೋಗ್ತೀನಿ, ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ಎರಡೂ ಕ್ವಶನ್ ಪೇಪರ್ನ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ನಾನು ಕನ್ನಡ ಮೀಡಿಯಮ್ದ ನೋಡ್ತಾ ಹೋಗೋಣ. ಈ ಕೆಳಗಿನ ಯಾವುದು ನಿರ್ವಹಣೆ ಸಂಘಟನಾತ್ಮಕ ಉದ್ದೇಶವಾಗಿದೆ? ಇದಕ್ಕೆ ಬಂದ್ಬಿಟ್ಟು ಆನ್ಸರ್ ಬಂದ್ಬಿಟ್ಟು ಲಾಭ ಅನ್ನೋದು ಕರೆಕ್ಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ನೋಡೋದಾದ್ರೆ ಜಸ್ಟ್ ಈ ಥರ. ನೆಕ್ಸ್ಟ್ ಎರಡನೇ ಕ್ವಶನ್, ನಿರ್ವಹಣಾ ತತ್ವ ಹೇಗೆ ರಚಿಸಲಾಗಿದೆ? ನಿರ್ವಹಣೆ ತತ್ವವನ್ನು ವ್ಯವಸ್ಥಾಪಕರ ಅನುಭವಗಳಿಂದ ಅಂದರೆ ಬಿ ಆಪ್ಷನ್ ಕರೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ ಡ್ಯಾಶ್ ಏನು ಮಾಡಬೇಕು ಮತ್ತು ಹೇಗೆ ಮಾಡಬೇಕೆಂದು ಪೂರ್ವಭಾವಿಯಾಗಿ ನಿರ್ಧರಿಸುವುದಾಗಿದೆ. ಯಾವುದಂದ್ರೆ ಯೋಜಿಸುವಿಕೆ, ಮೊದಲೇ ತೀರ್ಮಾನ ಮಾಡೋದು ಯೋಜಿಸುವಿಕೆ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ ಥರ್ಡ್ ಒನ್ಗೆ. ನೆಕ್ಸ್ಟ್ ಫೋರ್ತ್ ಒನ್ಗೆ, ಜನರು ಕೆಲಸ ಮತ್ತು ಸಂಪನ್ಮೂಲಗಳ ನಡುವಿನ ಸಂಬಂಧಗಳನ್ನು ಈ ಕೆಳಗಿನ ಯಾವ ರಚನೆಯ ನಿಗದಿಪಡಿಸುತ್ತದೆ ಅಂತ ಕೇಳಿದ್ದಾರೆ. ಇದಕ್ಕೆ ಬಂದ್ಬಿಟ್ಟು ಸಂಘಟನೆಯ ರಚನೆ ಅಂತ ಇದೆಯಲ್ಲ, ಸೊ ಅದು ಕರೆಕ್ಟ್ ಆಗುತ್ತೆ, ಬಿ ಆಪ್ಷನ್ ಕರೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ ನೋಡೋದಾದ್ರೆ ಟೂತ್ ಪೇಸ್ಟ್ ನ ಡ್ಯಾಶ್ ಉತ್ಪನ್ನಕ್ಕೆ ಉದಾಹರಣೆ ಆಗಿದೆ ಅಂತ ಕೇಳಿದರೆ, ಸೊ ಇದಕ್ಕೆ ದೀರ್ಘ ಬಾಳಿಕೆ ಬಾರದ ಉತ್ಪನ್ನಕ್ಕೆ ಉದಾಹರಣೆ ಆಗಿದೆ ಅಂತ ಇದೆಯಲ್ಲ, ಸೊ ಸಿ ಆಪ್ಷನ್ ಕರೆಕ್ಟ್ ಆಗಿರುತ್ತೆ. ಸೊ ಇದಿಷ್ಟು MCQ ಕ್ವಶನ್ಸ್ ಇರುತ್ತೆ. MCQ ಕ್ವಶನ್ಸ್ ಎಲ್ಲರೂ ಕೂಡ ಅಟೆಂಡ್ ಮಾಡಲೇಬೇಕು. ಯಾರೆಲ್ಲ ಪಾಸ್ ಆಗಬೇಕಂದ್ರೆ ಈಸಿಯಾಗಿ ಇದರಲ್ಲಿ ಸ್ಕೋರ್ ಅನ್ನೋದು ಮಾಡ್ಬೋದು. 5ಗೆ 5 ಈಸಿಯಾಗಿ ತಗೋಬಹುದು, ಈಸಿ ಇರುತ್ತೆ. ನೆಕ್ಸ್ಟ್ 5x1 ಫಿಲ್ ಇನ್ ದ ಬ್ಲಾಂಕ್ಸ್ ಇರುತ್ತೆ. ಮೇಲ್ಗಡೆ ಆನ್ಸರ್ ಕೊಟ್ಟಿರ್ತಾರೆ, ಕೆಳಗಡೆ ಫಿಲ್ಲಿಗೆ ತುಂಬೋದು. ವೈಜ್ಞಾನಿಕ ನಿರ್ವಹಣೆ ಪಿತಾಮಹ ಎಂದು ಡ್ಯಾಶ್ ಅವರನ್ನು ಕರೀತಾರೆ. FW ಟೇಲರ್ ಅನ್ನೋದು ಕರೆಕ್ಟ್ ಆಗಿರೋ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ನೋಡಿದ್ರೆ ಡ್ಯಾಶ್ ನಿರೀಕ್ಷಿತ ಫಲಿತಾಂಶ ಅಂಶಗಳ ರೂಪದಲ್ಲಿ ವ್ಯಕ್ತಪಡಿಸಿದ ಹೇಳಿಕೆ ಮುಂಗಡ ಪತ್ರ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಡ್ಯಾಶ್ ನೌಕರರಿಗೆ ವೇತನ ಮತ್ತು ಸಂಬಳಕ್ಕಿಂತ ಹೆಚ್ಚುವರಿಯಾಗಿ ನೀಡಲಾಗುತ್ತದೆ ಉತ್ತೇಜಕ, ಬೋನಸ್ನ ಉತ್ತೇಜಕವಾಗಿ ನೀಡಲಾಗುತ್ತದೆ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ಡ್ಯಾಶ್ ಹೂಡಿಕೆ ನಿರ್ಣಯ ಬಂಡವಾಳ ಮುಂಗಡ ಪತ್ರ ನಿರ್ಣಯ ಎಂದು ಕರೆಯಲಾಗುತ್ತದೆ. ದೀರ್ಘಾವಧಿ ಹೂಡಿಕೆ ನಿರ್ಣಯವನ್ನು ಬಂಡವಾಳ ಮುಂಗಡ ಪತ್ರ ನಿರ್ಣಯ ಅಂತ ಕರೆಯಲಾಗುತ್ತೆ. ಡ್ಯಾಶ್ ಉತ್ಪನ್ನಕ್ಕೆ ಅತಿ ನಿಕಟ ರಕ್ಷಕವಾಗಿದೆ, ಪ್ರಾಥಮಿಕ ಅನ್ನೋದು ಕರೆಕ್ಟ್ ಆಗುತ್ತೆ. ಇದಿಷ್ಟು ಫಿಲ್ ಇನ್ ದ ಬ್ಲಾಂಕ್ಸ್ ಇರುತ್ತೆ. ಸೊ ಈಸಿಯಾಗಿ ಬರೀಬೋದು ಫಿಲ್ ಇನ್ ದ ಬ್ಲಾಂಕ್ಸ್. ಇನ್ನು ಹೊಂದಿಸಿ ಬರೆಯಲು ನೋಡ್ತಾ ಹೋಗೋಣ. ಕುಟುಂಬ ಸಂಯೋಜಕ ಅನ್ನೋದು ಸಾಮಾಜಿಕ ಪರಿಸರ ಅಂತ ಇದೆಯಲ್ಲ, ಅದು ಕರೆಕ್ಟ್ ಆಗಿರುತ್ತೆ. ಅಧಿಕಾರಕ್ಕೆ ಬಂದ್ಬಿಟ್ಟು ಪ್ರತಿನಿಯೋಜಕ ಮೂಲಾಂಶ ಅಂತ ಇದೆಯಲ್ಲ, ಸೊ ಅದು ಕರೆಕ್ಟ್ ಆನ್ಸರ್ ಆಗುತ್ತೆ. ಕಾರ್ಯಾವರ್ತ ಅನ್ನೋದು ಕಾರ್ಯನಿರತ ತರಬೇತಿ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ನಿಯಂತ್ರಿಸುವಿಕೆ ಮಿತಿ ಅನ್ನೋದು ವೆಚ್ಚದಾಯಕ ಕಾರ್ಯ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ಪ್ರಚಾರ ಅನ್ನೋದು ಸಾರ್ವಜನಿಕ ಸಂಬಂಧಗಳ ಪಾತ್ರ. ಇದಿಷ್ಟು ಹೊಂದಿಸಿ ಬರೆಯಲಿರುತ್ತೆ. 5x1 5 ಕ್ವಶನ್ಸ್ ಇರುತ್ತೆ, ಈಸಿಯಾಗಿ ಬರಿಬೋದು. ನೆಕ್ಸ್ಟ್ ನೋಡೋದಾದ್ರೆ 5x1 5 1 ಮಾರ್ಕ್ಸಿನ ಕ್ವಶನ್ಸ್ ಇರುತ್ತೆ. ದಕ್ಷತೆ ಎಂದರೇನು, ಇದೆಲ್ಲ ಈಸಿ ಇದೆ. ಸೊ ಎಲ್ಲದನ್ನು ನೋಡ್ಕೊಳ್ತಾ ಹೋಗಿ, ನಾನು ವಿಡಿಯೋನ ಪಾಸ್ ಮಾಡಿಕೊಂಡು ಕ್ವಶನ್ಸ್ನ ಓದ್ಕೊಳ್ತಾ ಹೋಗಿ, ನಾನು ಎಲ್ಲ ಕ್ವಶನ್ಸ್ನ ಓದ್ತಾ ಹೋದರೆ ವಿಡಿಯೋ ಲೆಂತ್ ಅನ್ನೋದು ತುಂಬ ಜಾಸ್ತಿ ಆಗುತ್ತೆ. ದಕ್ಷತೆ ಎಂದರೇನು, ನಿರ್ದೇಶನದ ಒಂದು ಮೂಲಾಂಶ ಹೆಸರಿಸಿ, ಬಳಕೆದಾರ ರಕ್ಷಣೆ ಕಾಯ್ದೆ ಅಡಿಯಲ್ಲಿ ಇರುವ ಯಾವುದಾದ್ರೂ 2 ಪರಿಹಾರ ಸಂಸ್ಥೆಯನ್ನು ಹೆಸರಿಸಿ ಅಂತ ಇದೆಲ್ಲ ಜಸ್ಟ್ ಲೀಸ್ಟ್ ಮಾಡೋದಿರುತ್ತೆ. ಏನು ಜಾಸ್ತಿ ಎಕ್ಸ್ಪ್ಲನೇಷನ್ ಬರೆಯೋದು ಬೇಡ, ಮೀನಿಂಗ್ ಅಥವಾ ಲೀಸ್ಟ್ ಮಾಡೋದು 2 ಬರೆದ್ರೆ ನಿಮಗೆ ಮಾರ್ಕ್ಸ್ ಅನ್ನೋದು ಸಿಗುತ್ತೆ. ಭಾಗ ಬಿ ಬಂದ್ಬಿಟ್ಟು 6x2 ಅಂದರೆ 2 ಮಾರ್ಕ್ಸಿಂದು 6 ಕ್ವಶನ್ಸ್ನ ಅಟೆಂಡ್ ಮಾಡಬೇಕಾಗಿರುತ್ತೆ. 12 ಮಾರ್ಕ್ಸ್ ಸಿಗುತ್ತೆ. ನಿಮ್ಗೆ ಎಷ್ಟು ಕ್ವಶನ್ ಕೊಟ್ಟಿರ್ತಾರೆ ಅಂದರೆ 3 3 4 6 9 10 ಕ್ವಶನ್ ಕೊಟ್ಟಿರ್ತಾರೆ. ಅದರಲ್ಲಿ ನೀವು 6 ಕ್ವಶನ್ಸ್ನ ಅಟೆಂಡ್ ಮಾಡಬೇಕು. ಈಗ ಈಸಿ ಇರೋದು ಸಮನ್ವಯತೆಯನ್ನು ವ್ಯಾಖ್ಯಾನಿಸಿ ಅನ್ನೋದು, ಯಾವುದಾದ್ರೂ 2 ಸ್ನಾಯು ಯೋಜನೆಯನ್ನು ತಿಳಿಸಿ, ಸಂಘಟನೆ ರಚನೆ ಎಂದರೇನು, ಯಾವುದಾದ್ರೂ 2 ನೇಮಕಾತಿಯ ಅಂತರ ಮೂಲಗಳನ್ನು ಮಿತಿಗಳನ್ನು ತಿಳಿಸಿ, ಅಥವಾ ಸಂವಾದ ಪ್ರಕ್ರಿಯೆ ಯಾವುದಾದ್ರೂ 2 ಮೂಲಾಂಶಗಳನ್ನು ಹೆಸರಿಸಿ, ನಿಯಂತ್ರಿಸುವಿಕೆ ಯಾವುದಾದ್ರೂ 2 ಪ್ರಾಮುಖ್ಯತೆಗಳನ್ನು ತಿಳಿಸಿ. ಇವೆಲ್ಲ ಇಂಪಾರ್ಟೆಂಟ್ ಇದೆ. ಸೊ ಯಾವ್ದು ಬೇಕಾದರೂ ನೀವು ಬರಿಬೋದು. ಸೊ 6 ಕ್ವಶನ್ಸ್ನ ಇದರಲ್ಲಿ ಸ್ಕ್ರೀನ್ಶಾಟ್ ಹೊಡ್ಕೊಂಡು, ಚಿರಾಸ್ತಿಗಳು ಯಾವುದಾದ್ರೂ 2 ಉದಾಹರಣೆ ಕೊಡಿ. ಇದು ಇಂಪಾರ್ಟೆಂಟ್ ಅಂದರೆ ಇಂಪಾರ್ಟೆಂಟ್, ಎಲ್ಲ ಸತಿ ಕೇಳಿದ್ದಾರೆ ಈ ಕ್ವಶನ್ಸ್ನ.
ಜಾಹೀರಾತು ವಿಶಿಷ್ಟ ಲಕ್ಷಣಗಳನ್ನು ತಿಳಿಸಿ, ಹಾಗೆ ಯಾವುದಾದರೂ 2 ಬಳಕೆದಾರರ ಹಕ್ಕುಗಳನ್ನು ತಿಳಿಸಿ. ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ, ಎಲ್ಲದನ್ನು ನೋಡ್ಕೊಳ್ಳಿ. ಇದಿಷ್ಟು ಕ್ವಶನ್ಸ್ನ ಓದ್ಕೊಂಡು ಹೋದ್ರೆ ಇದರಲ್ಲಿ ಮಿನಿಮಮ್ ಅಂದ್ರೂ 6 ಕ್ವಶನ್ಸ್ ನೀವು ಅಟೆಂಡ್ ಮಾಡಲೇ ಬರ್ಬೋದು, ಈಸಿಯಾಗಿರುತ್ತೆ. ನೆಕ್ಸ್ಟು 6x4 ಅಂದರೆ 4 ಮಾರ್ಕ್ಸಿಂದು 6 ಕ್ವಶನ್ಸ್ನ ಅಟೆಂಡ್ ಮಾಡಬೇಕು. ಇದರಲ್ಲೂ ಕೂಡ 10 ಕ್ವಶನ್ಸ್ನ ಕೊಟ್ಟಿರ್ತಾರೆ. ನಾನು ಇದರಲ್ಲಿ ಯಾವುದಾದರೂ 4 ನಿರ್ವಹಣೆ ತತ್ವಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಕೇಳಿದರೆ, ಸೊ ಎಲ್ಲದನ್ನು ನೋಡ್ಕೊಳ್ಳಿ. ಗ್ರಾಹಕರದಾಗಿರ್ಬೋದು, ಯಾವುದಾದ್ರೂ 4 ಯೋಜಿಸುವಿಕೆಯ ಮಿತಿಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಕೇಳಿದರೆ, ನಿಯಂತ್ರಿಸುವಿಕೆ ಪ್ರಕ್ರಿಯೆ ಮೊದಲ 4 ಹಂತಗಳನ್ನು ವಿವರಿಸಿ ಅಂತ ಕೇಳಿದರೆ, ಹಾಗೆ ಮಾರಾಟ ಪ್ರಕ್ರಿಯೆ ಯಾವುದಾದರೂ 4 ಕಾರ್ಯವನ್ನು ವಿವರಿಸಿ ಅಂತ ಕೇಳ್ತಾರೆ. ಎಲ್ಲವೂ ಕೂಡ ಇಂಪಾರ್ಟೆಂಟ್ ಇದೆ. ಸೊ ಇದರಲ್ಲಿ ನೀವು 6 ಕ್ವಶನ್ಸ್ನ ಅಟೆಂಡ್ ಮಾಡಿದ್ರೆ ನಿಮಗೆ 4 ಮಾರ್ಕ್ಸಿಂದ ಎಷ್ಟು ಮಾರ್ಕ್ಸ್ ಸಿಗತ್ತೆ ಅಂದರೆ, ಸೊ ಇದರಲ್ಲಿ ನೀವು ಪಾಸಿಂಗ್ ಮಾರ್ಕ್ಸ್ ಅನ್ನೋದು ತಗೋಬೋದು. 24 ಮಾರ್ಕ್ಸು ಬರುತ್ತೆ. ಸೊ 24 ಮಾರ್ಕ್ಸ್ ಬರುತ್ತೆ. ಇನ್ನು ಭಾಗ ಡಿ ಬಂದುಬಿಟ್ಟು ಭಾಗ ಡಿಗೆ ಬಂದರೆ ಇದು ಏನಂದರೆ, ಸೊ ನೀವು ಅಟೆಂಡ್ ಮಾಡಬೇಕಂತ ಏನಿಲ್ಲ. ಸೊ ಇದು ಬಂದುಬಿಟ್ಟು ಯಾವ ವಿದ್ಯಾರ್ಥಿಗಳು ಇದನ್ನು ನೀವೇನು ಅಟೆಂಡ್ ಮಾಡಬೇಕಂತಿಲ್ಲ, ಯಾರು ಇಲ್ಲ ಸಾರಿ ನೀವು ಅಟೆಂಡ್ ಮಾಡಬೇಕು. ಇದಂದರೆ 10 ಮಾರ್ಕ್ಸಿಗಿರುತ್ತೆ. 3x8 ಮಾರ್ಕ್ಸಿಂದು 3 ಕ್ವಶನ್ಸ್ನ ಅಟೆಂಡ್ ಮಾಡಬೇಕು. 1 ಕ್ವಶನ್ಗೆ 8 ಮಾರ್ಕ್ಸ್ ಇರುತ್ತೆ. ಯಾವುದಾದ್ರು ನೀವು 3 ಕ್ವಶನ್ಸ್ನ ಅಟೆಂಡ್ ಮಾಡಿದ್ರೆ ಸಾಕು. ಸೊ ಇದರಲ್ಲಿ 3 ಕ್ವಶನ್ಸ್ ಯಾವ್ದು ಬೇಕಾದರೂ 3 ಕ್ವಶನ್ ಬೇಕಾದ್ರೂ ಅಟೆಂಡ್ ಮಾಡಬೇಕು. ಫಸ್ಟ್ ನಿರ್ವಹಣೆ ಗುಣಲಕ್ಷಣ ವಿವರಿಸಿ, ವಿಕೇಂದ್ರೀಕರಣ ಎಂದರೇನು, ವಿಕೇಂದ್ರೀಕರಣದ ಪ್ರಾಮುಖ್ಯತೆಯನ್ನು ವಿವರಿಸಿ, ಸಿಬ್ಬಂದಿ ನಿರ್ವಹಣೆ ಪ್ರಕ್ರಿಯೆ ಹಂತಗಳನ್ನು ವಿವರಿಸಿ. ಇವು 3 ಕ್ವಶನ್ಸ್ನು ಈಸಿ ಇದೆ. ಸೊ ಇವು 3 ಕ್ವಶನ್ಸ್ನ ನೀವು ಅಟೆಂಡ್ ಮಾಡ್ಬೋದು. ಸೊ ಈಸಿ ಇದೆ ಅಂತಲೇ ಹೇಳ್ಬೋದು. ಸೊ ಇವು 3 ಕ್ವಶನ್ಸ್ನ ಅಟೆಂಡ್ ಮಾಡಿ. ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ಇಂಗ್ಲೀಷ್ ಮೀಡಿಯಮ್ದು ಇದೆ ಕ್ವಶನ್ ಪೇಪರ್. ನಾನು ಜಸ್ಟ್ ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ, ನೋಡ್ಕೊಂಡು ಹೋಗಿ. ಎಲ್ಲದೂ ಕೂಡ ಇಂಪಾರ್ಟೆಂಟ್ ಕ್ವಶನ್ಸ್. ಇದೊಂದು ಕ್ವಶನ್ ಪೇಪರ್ನ ಓದ್ಕೊಂಡು ಹೋದ್ರೆ ನಿಮ್ಮ ಎಕ್ಸಾಮ್ಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಸೊ ಎಲ್ಲದನ್ನು ನೋಡ್ಕೊಳ್ಳಿ. ಕ್ವಶನ್ಸ್ನ ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ ಇಂಗ್ಲೀಷ್ ಮೀಡಿಯಮ್ದು. ವಿಡಿಯೋನ ಪಾಸ್ ಮಾಡಿಕೊಂಡು ಸೊ ನೀವು ಸ್ಕ್ರೀನ್ಶಾಟ್ ಹಿಡ್ಕೊಂಡು ಓದ್ಕೊಳ್ತಾ ಹೋಗಿ. ಇಂಗ್ಲೀಷ್ ಮೀಡಿಯಮ್ದು ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ರೆ ವಿಡಿಯೋ ಲೆಂತ್ ಅನ್ನೋದು ಇದಿಷ್ಟು ಕರೆಕ್ಟಾಗಿ ನೋಡ್ಕೊಳ್ಳಿ. ಇದರಲ್ಲಿ ಎಲ್ಲ ಕ್ವಶನ್ಸ್ ಇಂಪಾರ್ಟೆಂಟ್ ಇದೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಅವರಿಗೂ ಕೂಡ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ ಕ್ವಶನ್ ಪೇಪರ್ ಹುಡ್ತಿರುವಂಥ ಫ್ರೆಂಡ್ಸ್ಗೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.